ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ. ಮತ್ತಾಯ ಪತ್ರಿಕೆ 1ನೇ ಅಧ್ಯಾಯ 19 ನಾವು ಓದೋದಾದರೆ, ಆದರೆ ಆಕೆಯು ಗಂಡನಾದ ಯೋಸೇಫನು ನೀತಿವಂತನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ರಹಸ್ಯವಾಗಿ ಆಕೆಯನ್ನು ಬಿಟ್ಟು ಬಿಡಬೇಕೆಂದು ಆಲೋಚಿಸಿದ. ಪ್ರಿಯರೇ, ಈ ಯೋಸೇಫ್ನ ಯಾರು ನೋಡಿ, ಕರ್ತನ ತಾಯಿ ಮರಿಯಾಳು. ಯೋಸೇಫನಿಗೆ ಮರಿಯಾಳು ಬಸುರಾಗಿದ್ದು ತಿಳಿದು ಬಂದಾಗ ದೇವರು ಆಕೆಯ ಗರ್ಭದಲ್ಲಿ ಈ ಅದ್ಭುತ ಕಾರ್ಯವನ್ನು ಮಾಡಿದರು ಎಂಬುದಾಗಿ ಆತನಿಗೆ ತಿಳಿಯದೇ ಇದ್ದಿದ್ದರಿಂದ, ನೋಡಿ ಇದು ಬಹಳ ಮುಖ್ಯ. ಇಲ್ಲಿ ಸಜ್ಜನನು ಇವನು, ಆದರೆ ಆಕೆಯನ್ನು ಅವಮಾನಕ್ಕೆ ಗುರಿಪಡಿಸಲು ಮನಸ್ಸಿಲ್ಲದೆ ಆಕೆಯ ಪಾಪವೆಂದು ಆತನು ಅಂದುಕೊಂಡದ್ದನ್ನು ಮುಚ್ಚಿಡಲು ಬಯಸುತ್ತಾನೆ. ನಾವು ಈ ಘಟನೆಯನ್ನು ನಾವು ಗಮನಿಸುವುದಾದರೆ, ಈ ಘಟನೆ ನೀತಿವಂತಿಕೆಯ ಕುರಿತಾದ ಒಂದು ಪಾಠವನ್ನು ನಾವು ಕಲಿತೇವೆ. ದುಷ್ಟನು ನೀತಿವಂತನಾಗಿ ಬದಲಾಗುವ ಸುವಾರ್ತೆಯ ಮುಖ್ಯ ಸಂದೇಶ. ಯೋಸೇಫನನ್ನು ಹೊಸ ಒಡಂಬಡಿಕೆಯಲ್ಲಿ ನಾವು ನೀತಿವಂತನೆಂದು ಕರೆಯಲ್ಪಟ್ಟಂಥ ಮೊದಲ ವ್ಯಕ್ತಿಯಾಗಿದ್ದಾನೆ. ಇನ್ನೊಬ್ಬರ ಪಾಪವನ್ನು ಮರೆಮಾಡಿ ಆ ವ್ಯಕ್ತಿ ನಾಚಿಕೆಗೆ ಈಡಾಗದಂತೆ ಕಾಪಾಡಲು ಬಯಸುವಂಥ ದುಷ್ಟಾಂತದಲ್ಲಿ ನಿಜವಾದ ನೀತಿವಂತನ ಮನೋಭಾವ ಇದಾಗಿದೆ. ಯಾರೋ ಪಾಪಕ್ಕೆ ಬಿದ್ದ ಸುದ್ದಿ ನಿಮ್ಮ ಕಿವಿಗೆ ಬಿದ್ದಾಗ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನಿರ್ತದೆ? ನೀವು ಸಜ್ಜನರಾಗಿದ್ದರೆ ನೀವು ಅದನ್ನು ಮುಚ್ಚಿಡಲು ಬಯಸ್ತೀರಿ. ನೀವು ದುಷ್ಟರಾಗಿದ್ದರೆ ಇತರರಿಗೆ ಆ ಸಂಭಾಷಣೆಯನ್ನು ರವಾನಿಸ್ತೀರಿ. ಯೋಸೇಫ ಪವಿತ್ರಾತ್ಮನ ವರವಿಲ್ಲದೆಯೂ ಹೊಸ ಒಡಂಬಡಿಕೆ ಸೇರಿದವನಾಗದಿದ್ದರೂ ಹೊಸದಾಗಿ ಹುಟ್ಟಿದವರೆಂದು ಹೇಳಿಕೊಳ್ಳುವ ಲಕ್ಷಾಂತರ ವಿಶ್ವಾಸಿಗಳ ಬಹಳ ಹೆಚ್ಚಿನ ನೀತಿವಂತನಾಗಿದ್ದನ್ನು ನಾವು ಕಾಣ್ತೇವೆ. ಹಳೆಯ ಒಡಂಬಡಿಕೆಯ ಮಟ್ಟವನ್ನು ಮಾತ್ರ ತಿಳಿದಿದ್ದ ಯೋಸೇಫನು ತನ್ನ ದೃಷ್ಟಿಯಲ್ಲಿ ಪಾಪ ಎಂಬುದಾಗಿ ತಿಳಿದಂಥದ್ದನ್ನು ಇಲ್ಲಿ ಆತನು ಅದನ್ನು ಮುಚ್ಚಿಡಲು ನಿಶ್ಚಯಿಸ್ತಾನೆ. ಆದಿಕಾಂಡ 9ನೇ ಅಧ್ಯಾಯ 20-27 ನೀವು ನೋಡಿ, ನೋಹನು ವ್ಯವಸಾಯಗಾರನಾಗುವುದಕ್ಕೆ ಪ್ರಾರಂಭಿಸಿ ಒಂದು ದ್ರಾಕ್ಷಿ ತೋಟವನ್ನು ಮಾಡಿದನು. ಅವನು ದ್ರಾಕ್ಷಾರಸವನ್ನು ಕುಡಿದು ಅಮಲೇರಿ ತನ್ನ ಗುಡಾರದಲ್ಲಿ ಬೆತ್ತಲೆಯಾಗಿದ್ದನು. ಕಾನಾನನ ತಂದೆಯಾದ ಹಾಮನು ತನ್ನ ತಂದೆಯ ಬೆತ್ತಲತನವನ್ನು ನೋಡಿ ಹೊರಗಿದ್ದ ತನ್ನ ಸಹೋದರರಿಬ್ಬರಿಗೆ ತಿಳಿಸಿದನು. ಆಗ ಶೇಮನು ಯೆಫೆತನು ಬಟ್ಟೆಯನ್ನು ತಕ್ಕೊಂಡು ತಮ್ಮಿಬ್ಬರ ಹೆಗಲ ಮೇಲೆ ಇಟ್ಟು ಹಿಂಭಾಗವಾಗಿ ಹೋಗಿ ತಮ್ಮ ತಂದೆಯ ಬೆತ್ತಲತನವನ್ನು ಮುಚ್ಚಿದರು. ಅವರ ಮುಖಗಳು ಹಿಂಭಾಗವಾಗಿದ್ದರಿಂದ ತಮ್ಮ ತಂದೆಯ ಬೆತ್ತಲತನವನ್ನು ಅವರು ನೋಡಲಿಲ್ಲ. ನೋಹನು ದ್ರಾಕ್ಷಾರಸದ ಅಮಲಿನಿಂದ ಎಚ್ಚೆತ್ತು ತನ್ನ ಚಿಕ್ಕ ಮಗನ ತನಗೆ ಮಾಡಿದ್ದನ್ನು ತಿಳಿದು ಅವನು ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಸಹೋದರರಿಗೆ ದಾಸಾನುದಾಸನಾಗಿರುವನೆಂದನು. ಅವನು ಶೇಮನ ದೇವರಾದ ಕರ್ತನು ಸ್ತುತಿಸಲ್ಪಡಲಿ, ಕಾನನು ಅವನಿಗೆ ದಾಸನಾಗಿರಲಿ, ಯೆಫೆತನನ್ನು ದೇವರು ವಿಸ್ತರಿಸಲಿ, ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನವನಿಗೆ ದಾಸವಾಗಿರಲಿ ಎಂದನು. ಶೇಮ್ ಮತ್ತು ಯೆಫೆತರ ಜೀವನ ಚರಿತ್ರೆ ಅಂದರೆ ಇಲ್ಲಿ ಬೆತ್ತಲತನದ ಕುರಿತು ನಾವು ನೋಡ್ತೇವೆ. ಪ್ರಾರ್ಥಿಸಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವರೇ, ನಿಮ್ಮ ರಕ್ತ ನಮ್ಮ ನಡುನೆತ್ತಿಂದ ಕಾಲಿನ ಕಿರುಬೆರಳು ಚೆಲ್ಲಲ್ಪಡಲಿ. ನಮ್ಮ ಕುಟುಂಬಗಳನ್ನು ಕಟ್ಟು, ಕುಟುಂಬಗಳನ್ನು ಆಶೀರ್ವದಿಸು, ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.